RCB ಅಭಿಮಾನಿಗಳಿಗೆ ದೊಡ್ಡ ಸಿಹಿ ಸುದ್ದಿ. ಇನ್ನೇನು 28ರಂದು SRH ವಿರುದ್ಧ ನಮ್ಮ RCB ಮೊದಲೇ ಪಂದ್ಯವನ್ನ ಆಡುತ್ತೆ. ಬಟ್ ಎಲ್ಲಾ ಅಭಿಮಾನಿಗಳಿಗೆ RCB ತಂಡದ ಕಡೆಯಿಂದ ಒಂದು ಸಿಹಿ ಸುದ್ದಿ. ಅದೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು RCB ಬಗ್ಗೆ ಅಥವಾ ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನಮ್ಮ RCB ತಂಡ ಪ್ರಾಕ್ಟೀಸ್ ಕ್ಯಾಂಪ್ ನಲ್ಲಿ ಭಾಗಿಯಾಗಿದೆ. ನಮ್ಮ ಎಲ್ಲಾ ಆಟಗಾರರು ಒಳ್ಳೆ ಸಖತ್ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಭುವಿ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಅವರ ಒಂದು ಬಾಲಿಂಗು ಲೈನ್ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಹಾಕ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಅಂತ ಆಟಗಾರರನ್ನೇ ಬೋರ್ಡ್ ಮಾಡ್ತಾ ಇದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಅವರು ಅಪೋಸಿಟ್ ಬಾಲರ್ ವಿರುದ್ಧ ಚೆನ್ನಾಗಿ ಆಡ್ತಾ ಇದ್ದಾರೆ. ಭುವಿ ಅವರಿಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಕೃಣಾಲ್ ಪಾಂಡ್ಯ ಅವರು ಬಾಲಿಂಗ್ ನಲ್ಲೂ ಮತ್ತೆ ಬ್ಯಾಟಿಂಗ್ ನಲ್ಲೂ ಎರಡೂ ಬದಿಯಲ್ಲೂ ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೆ. ಒಂದು ಪ್ರಾಕ್ಟೀಸ್ ಪಂದ್ಯದಲ್ಲಿ 33 ಬಾಲ್ಗೆ 58 ರನ್ಗಳನ್ನ ಕಲೆ ಹಾಕೊಂಡಿದ್ದಾರೆ. ರಜತ್ ಪಟಿದಾರ್ ಅವರು 25 ಬಾಲ್ಗೆ 70 ರನ್ಗಳನ್ನ ಕಲೆ ಹಾಕೊಂಡಿದ್ದಾರಂತೆ. ಮತ್ತೆ ದೇವದತ್ ಪಡಿಕ್ಕಲ್ 60 ರನ್ಗಳನ್ನ ಕಲೆ ಹಾಕೊಂಡಿದ್ದಾರೆ ಕೇವಲ 33 ಬಾಲ್ ನಲ್ಲಿ. ಇನ್ನು ವಿರಾಟ್ ಕೊಹ್ಲಿ 12 ಬಾಲ್ ಅಲ್ಲಿ 29 ರನ್ ಕಲೆ ಹಾಕಿದ್ದಾರೆ. ಜಿತೇಶ್ ಶರ್ಮಾ 80 ರನ್ಗಳನ್ನು ಕೂಡ ಕಲೆ ಹಾಕೊಳ್ತಾ ಇದ್ದಾರೆ. ಅದೇ ರೀತಿ ಟಿಮ್ ಡೇವಿಡ್ ಅವರು ಕೂಡ 36 ರನ್ಗಳನ್ನ ಕಲೆ ಹಾಕೊಂಡಿದ್ದಾರೆ ಕೇವಲ 16 ಬಾಲ್ ಅಲ್ಲಿ. ಪ್ರಾಕ್ಟೀಸ್ ಪಂದ್ಯದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೆ. ಆಲ್ಮೋಸ್ಟ್ SRH ತಂಡದ ಒಂದು ಬಾಲಿಂಗ್ ತುಂಬಾನೇ ವೀಕ್ ಇದೆ. ಪ್ಯಾಟ್ ಕಮಿನ್ಸ್ ಅವರು ಇಲ್ಲ, ನಮ್ಮ ಹರ್ಷದ್ ಪಟೇಲ್ ಆಗಿರ್ಬಹುದು, ಜಯದೇವ್ ಉನದ್ಕಟ್ ಅಂತ ಬಾಲಿಂಗ್ ಅನ್ನ ಇಟ್ಕೊಂಡಿದೆ SRH ತಂಡ. ಬಟ್ ಅವ್ರ ವಿರುದ್ಧ ಇನ್ನೂ ಚೆನ್ನಾಗಿ ಆಡಬಹುದು. 250+ ಟಾರ್ಗೆಟ್ ಅನ್ನ ನೀಡಬಹುದು. ಮೊದಲನೇ ಪಂದ್ಯದಲ್ಲಿ ಒಂದು ಹೈಯೆಸ್ಟ್ ರೆಕಾರ್ಡ್ ಮಾಡುವ ಸಾಧ್ಯತೆ ಇದೆ. SRH ಟೀಮ್ ಬಾಲಿಂಗ್ ಅಷ್ಟೊಂದು ಸರಿ ಇಲ್ಲ. ಹೀಗಾಗಿ ನಮ್ಮ RCB ಬ್ಯಾಟ್ಸ್ಮನ್ಸ್ ಗಳು ತುಂಬಾನೇ ಅಬ್ಬರಿಸುವ ಸಾಧ್ಯತೆ ಇದೆ. ಇದು ಖುಷಿ ವಿಚಾರ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣಂತೆ. ಥ್ಯಾಂಕ್ ಯು.